ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನದು ಸಖತ್ತಾಗಿದ್ದೀನಿ ಗುರು. ಇವತ್ತು ಲಾಗ್ನ ಮಾಡ್ತಾ ಇರೋದು ಶ್ರೀ ಗುರು ದಾವಲ್ ಮಲ್ಲಿಕ ಸುಕ್ಷೇತ್ರ ಎಂಕಂಚಿಯ ದಾವಲ್ ಮಲ್ಲಿಕ ಈ ದೇವಸ್ಥಾನದ ಈ ಸಮಯದಲ್ಲಿ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷ ಜನವರಿ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ದೇವಸ್ಥಾನದ ಜಾತ್ರೆ ಇರೋದು. ಜಾತ್ರೆ ದಿವಸ ತುಂಬ ಜನ ಸೇರ್ತಾರೆ. UK's ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತ ಹೇಳ್ಬೋದು ಈ ಒಂದು ಜಾತ್ರೆನ. ತುಂಬ ಜನಕ್ಕೆ ಜಾತ್ರೆ ಬಗ್ಗೆ ಗೊತ್ತಿಲ್ಲ. ಈ ಭಾಗದ ಜನಕ್ಕೆ ಮಾತ್ರ, ಅಂದರೆ ವಿಜಯಪುರ ಡಿಸ್ಟಿಕ್ಕು ಮತ್ತು ಗುಲ್ಬರ್ಗ ಡಿಸ್ಟಿಕ್ ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅದರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಈ ಎರಡು ಡಿಸ್ಟಿಕ್ನ ಜನ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಈ ಒಂದು ಜಾತ್ರೆಯ ದಿವಸ ಬಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ನೋಡಿ, ಜಾತ್ರೆ ಇರೋದು ಬೆಳಗ್ಗೆ 6 ಗಂಟೆ ನಂತರ ಸ್ಟಾರ್ಟ್ ಆಗುತ್ತೆ. ಡೇ ಸ್ಟಾರ್ಟ್ ಆದ ತಕ್ಷಣ ಸೂರ್ಯನ ಜೊತೆಗೆ ಸ್ಟಾರ್ಟ್ ಆಗುವಂತಹ ಜಾತ್ರೆ. ಆದರೆ ಜನ ನೋಡಿ ಈಗಾಗಲೇ ಬಂದು ಈ ರೀತಿ ಜಾಗನ ಹಿಡಿದು ಮಲಗಿದ್ದಾರೆ. ದೂರದ ಊರಿನಿಂದ ಬಂದಂತಹ ಜನ ಎಲ್ಲ ಈ ಒಂದು ದೇವಸ್ಥಾನದಲ್ಲಿ ಮಲಗ್ತಾರೆ. ಮತ್ತು ಬೆಳಗ್ಗೆ ಆದ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು ದೇವರ ಒಂದು ದರ್ಶನ ಪಡ್ಕೊಂಡು ಜಾತ್ರೆಯನ್ನು ಮಾಡಿಕೊಂಡು ಮತ್ತೆ ತಮ್ಮ ಊರುಗಳಿಗೆ ಹೋಗೋದು ಈ ಒಂದು ಜಾತ್ರೆಯ ವಿಶೇಷ. ಜಾತ್ರೆ ನಡೆಯೋದೇನು ಡೇ ಟೈಮಲ್ಲಿ ನಡೆಯುತ್ತೆ. ಎಲ್ಲರೂ ಕೂಡ ಆ ಜಾತ್ರೆನ ನೋಡಿರ್ತಾರೆ. ಆದರೆ ರಾತ್ರಿ ಹೊತ್ತು ಮೇನ್ ಜಾತ್ರೆ ಇರೋದು ರಾತ್ರಿ ಹೊತ್ತಲ್ಲಿ, ಅಂದರೆ ದೇವರ ಒಂದು ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಈ ಒಂದು ದೇವಸ್ಥಾನದ ಮೂಲ ಪೂಜಾರಿಗಳ ಮನೆಯಿಂದ ಆ ಒಂದು ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗಿ ದೇವಸ್ಥಾನದವರೆಗೂ ಬರುತ್ತೆ. ಈ ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗೋದು ಪ್ರತಿ ಜಾತ್ರೆಯ ಹಿಂದಿನ ದಿವಸ ರಾತ್ರಿ 1 ಗಂಟೆಗೆ ಸ್ಟಾರ್ಟ್ ಆದಂತಹ ಪಲ್ಲಕ್ಕಿ ಉತ್ಸವ ದೇವಸ್ಥಾನಕ್ಕೆ ಬಂದು ಮುಟ್ಟೋ ಅಷ್ಟೊತ್ತಿಗೆ ಬೆಳಗ್ಗೆ 5 ಗಂಟೆ ಆಗಿರುತ್ತಂತೆ. ಇದು ಬಂದ್ಬಿಟ್ಟು ಈ ಒಂದು ಜಾತ್ರೆಯ ಪ್ರಮುಖ ಅಂಗ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಗೊತ್ತಿರಲ್ಲ ಜಾತ್ರೆ ನಡೆಯೋದು ರಾತ್ರಿ ಟೈಮಲ್ಲಿ ಅಂತ. ಗುರು, ಇವಾಗ ಟೈಮ್ ಬಂದ್ಬಿಟ್ಟು ಮಧ್ಯರಾತ್ರಿ 2 ಗಂಟೆ. ಇವಾಗ ಇಲ್ಲಿಂದ ಹೋಗೋಣ, ಜಾತ್ರೆಯ ಪಲ್ಲಕ್ಕಿ ಉತ್ಸವದ ಜೊತೆಗೆ ದೇವಸ್ಥಾನಕ್ಕೆ ಬರೋಣ, ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ದೇವಸ್ಥಾನ ಏನಕ್ಕೆ ಇಷ್ಟೊಂದು ಫೇಮಸ್ ಆಯಿತು, ಜನ ಯಾಕೆ ಈ ಜಾಗದಲ್ಲಿ ಇಷ್ಟು ಹೆಚ್ಚಿಗೆ ಸೇರ್ತಾರೆ ಎಲ್ಲವನ್ನು ಕೂಡ ನೋಡೋಣ. ಇವಾಗ ನಾವು ದೇವಸ್ಥಾನದ ಪಲ್ಲಕ್ಕಿ ಉತ್ಸವದ ಕಡೆಗೆ ಹೋಗೋಣ. ಅಲ್ಲಿಂದ 5 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬರೋಣ. 5 ಗಂಟೆಯಿಂದ ಡೇ ಟೈಮಲ್ಲಿ ನಡೆಯುವಂಥ ಜಾತ್ರೆಯನ್ನು ನೋಡೋಣ ಬನ್ನಿ. ಗುರು, ವೆಲ್ಕಮ್ ಟು UK's ಬಿಗ್ಗೆಸ್ಟ್ ಫೆಸ್ಟಿವಲ್ಲು ಶ್ರೀ ದಾವಲ್ ಮಲ್ಲಿಕ ಜಾತ್ರೆ ಎಂಕಂಚಿ. ಏನು ಗುರು ಈ ಥರ ಹೇಳ್ತಾ ಇದೆಯಾ? ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆನ UK's ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತ ಕರಿತೀವಿ, ನೀನೇನು ಎಂಕಂಚಿಯ ದಾವಲ್ ಮಲ್ಲಿಕ್ ಜಾತ್ರೆ ಅಂತ ಹೇಳ್ತಾ ಇದ್ದೀಯ ಅಂತ ಅಂದ್ಕೊಂಡ್ರ? ವಿಡಿಯೋನ ಪೂರ್ತಿ ನೋಡಿ, ಕೊನೆಯವರೆಗೂ ನೋಡಿದವ್ರಿಗೆ ಗೊತ್ತಾಗುತ್ತೆ UK's ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತ ನಾನು ಏನಕ್ಕೆ ಕೇಳಿದೆ ಅಂತ. ಬನ್ನಿ, ಇವಾಗ ನಾವು ಜಾತ್ರೆಯ ಪಲ್ಲಕ್ಕಿ ಉತ್ಸವನ ನೋಡ್ಕೊಂಡು ಬರೋಣ. ಗುರು, ದೇವಸ್ಥಾನದಿಂದ ನೇರವಾಗಿ ನಾವು ಬಂದಿದ್ದು ಮೂಲ ಪೂಜಾರಿಗಳ ಮನೆ ಕಡೆಗೆ. ಮನೆಗೆ ಬರೋಷ್ಟರಲ್ಲಿ ದೇವಸ್ಥಾನದ ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗಿತ್ತು. ಇನ್ನು ಪಲ್ಲಕ್ಕಿಯಲ್ಲಿ ದೇವರನ್ನು ಕೂರಿಸ್ಕೊಂಡು ತಮ್ಮ ಹೆಗಲುಗಳ ಮೇಲೆ ಪಲ್ಲಕ್ಕಿನ ಇಟ್ಕೊಂಡು ದೇವಸ್ಥಾನದ ಕಡೆಗೆ ಮೆರವಣಿಗೆ ಆರಂಭವಾಗಿ ನೋಡ್ತಾ ದೇವಸ್ಥಾನದ ಕಡೆಗೆ ಹೊರಟಿದೆ. ಈ ರೀತಿ ಸ್ಟಾರ್ಟ್ ಆದಂತಹ ಮೆರವಣಿಗೆ ಊರಿನ ಮಧ್ಯಭಾಗ ಬರುವಷ್ಟರಲ್ಲಿ ಜನ ತುಂಬಾ ಸೇರ್ಬಿಟ್ರು. ಈ ರೀತಿ ಜನ ಸೇರಿ ತುಂಬ ಜನ ಆಗಿದ್ದರಿಂದ ಅಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರಲಿಲ್ಲ. ಅದೇ ರೀತಿ ಪಲ್ಲಕ್ಕಿ ಉತ್ಸವ ಮುಂದುವರಿತಾ ಇತ್ತು. ತಮ್ಮ ಒಂದು ಬೇಡಿಕೆಗಳಿಗೋಸ್ಕರ, ತಮ್ಮ ಒಂದು ಆಸೆಗಳನ್ನು ಪೂರೈಸಲಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಕೊಂಡಂಥ ಜನ ಎಲ್ಲ ತಮ್ಮ ಹರಕೆಗಳನ್ನು ತೀರಿಸೋದಕ್ಕೆ ನಿಂತಿದ್ರು. ದೇವಿ ನಮಸ್ಕಾರ ಹಾಕ್ತಾ ಪಲ್ಲಕ್ಕಿ ಉತ್ಸವದ ಮುಂದುಗಡೆ ಮಲಗಿ ಪಲ್ಲಕ್ಕಿ ತಮ್ಮ ಮೈಲ್ ಮೇಲೆ ಹಾದು ಹೋಗ್ತಾ ತಮ್ಮ ಹರಕೆಗಳು ತೀರಿದು ಅನ್ನುವಂತಹ ಒಂದು ಮುಖದ ಮೇಲಿನ ಮಂದಹಾಸ ನೋಡೋದಕ್ಕೆ 2 ಕಣ್ಣು ಕೂಡ ಸಾಕ್ತಾ ಇರಲಿಲ್ಲ. ಈ ರೀತಿ ಹೊರಟಂತಹ ಶ್ರೀ ದಾವಲ್ ಮಲ್ಲಿಕ ಪಲ್ಲಕ್ಕಿ ಉತ್ಸವ ಈ ಊರಿನ ಮಧ್ಯಭಾಗ ಅಂದರೆ ಕೇಂದ್ರ ಭಾಗವನ್ನು
ದಾಟಿಯೇ ಬಿಡ್ತು. ಈ ಉತ್ಸವ ಮುಂದೆ ಹೋಗ್ತಾ ಇದ್ರೆ ಪಲ್ಲಕ್ಕಿ ಉತ್ಸವದ ಹಿಂದೆ ತಮ್ಮ ಹರಕೆಗಳನ್ನು ತೀರಿಸೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಂತಹ ಜನ ಕೂಡ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನ ದೀಡ್ ನಮಸ್ಕಾರ ಅಂತ ಈ ಒಂದು ಹಳ್ಳಿ ಭಾಷೆಯಲ್ಲಿ ಕರೀತಾರೆ. ದೇವರಲ್ಲಿ ಕಟ್ಕೊಂಡಂತ ಹರಕೆಗಳನ್ನ ತೀರ್ಸೋದಕ್ಕೆ ಈ ರೀತಿ ಮಾಡಲಾಗುತ್ತೆ. ಇನ್ನು ದೇವರ ಬಗ್ಗೆ ನೋಡ್ತಾ ಹೋದ್ರೆ ದೇವರ ಒಂದಷ್ಟು ಪವಾಡಗಳಿಂದ ತುಂಬಾನೇ ಈ ಭಾಗದಲ್ಲಿ ಜನ ದೇವರನ್ನ ನಂಬುತ್ತಾರೆ. ಮುಖ್ಯವಾಗಿ ಕುದಿಯುವ ಅನ್ನದಲ್ಲಿ ಕೂಸನ್ನು ಹಾಕಿ ಹೊರಗಡೆ ತೆಗೆದ್ರು ಅನ್ನೋದು ಒಂದು ಪವಾಡ. ಆದರೆ ಇನ್ನು ಕೀ ಇಲ್ಲದೇನೆ ಒಂದು ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡಿದ್ರು ಅನ್ನೋದು ಎರಡನೆಯ ಮುಖ್ಯವಾದ ಪವಾಡ. ಈ ಎರಡು ಪವಾಡಗಳು ಜನರನ್ನು ತುಂಬಾನೇ ಆಕರ್ಷಣೆ ಮಾಡ್ತು. ಆ ಟೈಮಲ್ಲಿ ಈ ರೀತಿಯ ದೊಡ್ಡ ದೊಡ್ಡ ಪವಾಡಗಳು ನಡೆದಿತ್ತು ಅಂತ ಹೇಳ್ಬಿಟ್ಟು ಜನ ಈ ಒಂದು ದೇವಸ್ಥಾನವನ್ನು ದೇವರನ್ನು ನಂಬಿ ಇವತ್ತಿಗೂ ಕೂಡ ದೇವಸ್ಥಾನಕ್ಕೆ ಬರೋದು, ದೇವರಲ್ಲಿ ಹರಕೆಯನ್ನು ಕಟ್ಕೊಳ್ಳೋದು, ಆ ಹರಕೆಯನ್ನು ಜಾತ್ರೆ ದಿವಸ ತೀರಿಸ್ಕೊಳ್ಳೋದು ಇಲ್ಲಿನ ಒಂದು ವಾಡಿಕೆ. ಗುರು ಇನ್ನು ಶ್ರೀ ಗುರು ದಾವಲ್ ಮಲಿಕ ಜಾತ್ರೆ ಎಂಕಂಚಿ ಅಂದರೆ ಈ ದೇವರ ಒಂದು ಸನ್ನಿಧಿಯಲ್ಲಿ ಜಾತಿ ಮತ ಧರ್ಮ ಯಾವುದೇ ಭೇದ ಭಾವಗಳಿಲ್ಲ. ಎಲ್ಲ ಧರ್ಮದವರು ಕೂಡ ಬರ್ಬೋದು, ಎಲ್ಲ ಜಾತಿಯವರು ಕೂಡ ಬರ್ಬೋದು. ಇಲ್ಲಿ ಮನುಷ್ಯ ಜಾತಿಗೆ ಮಾತ್ರ ಒಂದು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಎಲ್ಲ ಜನಕ್ಕೂ ಕೂಡ ಈ ದೇವಸ್ಥಾನದಲ್ಲಿ ಜಾಗ ಇದೆ. ದೇವರು ಬಂದ್ಬಿಟ್ಟು ಇಸ್ಲಾಮಿಕ್ ದೇವರಾದರೆ ಈ ಒಂದು ದೇವಸ್ಥಾನದ ಸಂಪೂರ್ಣ ಉಸ್ತುವಾರಿ ಪೂಜೆ ಎಲ್ಲವನ್ನ ಮಾಡೋದು ಕೂಡ ಹಿಂದೂ ಜನ. ಹೀಗಾಗಿ ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯ ಧರ್ಮ ಭೇದಗಳಿಲ್ಲ, ಎಲ್ಲರೂ ಕೂಡ ಸೇರಿ ಮಾಡುವಂಥ ಒಂದು ಜಾತ್ರೆ ಇದು ಶ್ರೀ ದಾವೂಲ್ ಮಲಿಕ್ ಜಾತ್ರೆ ಎಂಕಂಚಿ. ಎಂಥವರು ಕೂಡ ತಮ್ಮ ಲೈಫ್ ಟೈಮಲ್ಲಿ ಒಂದು ಸಲನಾದರೂ ಈ ಜಾತ್ರೆಗೆ ವಿಸಿಟ್ ಮಾಡಿ ಮಾಡ್ತಾರೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಜನ ಜಾತ್ರೆಯ ಸಮಯದಲ್ಲಿ ಈ ಒಂದು ಜಾತ್ರೆಯಲ್ಲಿ ಜಮಾ ಆಗಿರ್ತಾರೆ. ನಿಮಗೂ ಕೂಡ ಏನಾದರೂ ಸಾಧ್ಯ ಆದರೆ ಜೀವನದಲ್ಲಿ ಒಂದು ಸಾರಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ, ದೇವರ ಬಗ್ಗೆ ತಿಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಎಂಕಂಚಿ ಶ್ರೀ ದಾವೂಲ್ ಮಲಿಕ್ ಅವ್ರ ಬಗ್ಗೆ ಅವ್ರಿಗೂ ಕೂಡ ತಿಳಿಸ್ಕೊಡಿ, ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ. ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರ್ರಿ.